ಧರ್ಮಸ್ಥಳ ಷಡ್ಯಂತರ ಪ್ರಕರಣ ಅದರಲ್ಲೂ ಧರ್ಮಸ್ಥಳದಲ್ಲಿ ಸಂಭವಿಸಿದೆ ಎನ್ನಲಾಗ್ತಾ ಇರುವ ಅಸಹಜ ಸಾವುಗಳ ಆರೋಪ ಪ್ರಕರಣ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಒಂದು ಮಹತ್ವದ ಹೆಜ್ಜೆಯನ್ನ ಇಟ್ಟಿದೆ. ಧರ್ಮಸ್ಥಳದಲ್ಲಿ ಶವಾಹುತ ಕೇಸ್ನ ತನಿಖೆ ಮತ್ತಷ್ಟು ಚುರುಕಾಗಿದೆ. 38 ಅಸಹಜ ಸಾವುಗಳ ತನಿಖೆಗೆ ಇಳಿದಿದೆ ಎಸ್ಐಟಿ ಟೀಮ್. ಧರ್ಮಸ್ಥಳ ಪಂಚಾಯತ್ ವಿಲೇವಾರಿ ಮಾಡಿದ 38 ಶವಗಳು ಗುರುತು ಪತ್ತೆಯಾಗದ ಹಿನ್ನೆಲೆಯಲ್ಲಿ ಈ ಪ್ರಕರಣದ ತನಿಖೆಯನ್ನ ಮಾಡಲಿಕ್ಕೆ ಮುಂದಾಗ್ತಾ ಇದೆ ಎಸ್ಐಟಿ. ಬೆಳ್ತಂಗಡಿ ಧರ್ಮಸ್ಥಳ ಠಾಣೆಯಲ್ಲಿ ಈ ಯುಡಿಆರ್ನ ಡೀಟೇಲ್ಸ್ ಲಭ್ಯವಾಗ್ತಾ ಇಲ್ಲ ಅನ್ನೋ ಮಾಹಿತಿ ಇದೆ. 3 ದಶಕಗಳಲ್ಲಿ ವಿಲೇವಾರಿ ಮಾಡಿದ್ದ ಶವಗಳ ಮಾಹಿತಿಯನ್ನ ಸಂಗ್ರಹಿಸೋ ಕಾರ್ಯಕ್ಕೆ ಮುಂದಾಗಿದೆ ಎಸ್ಐಟಿ. ಮತ್ತಷ್ಟು ಮಾಹಿತಿಯೊಂದಿಗೆ ನನ್ನ ಕಲೀಗ್ ದಿನೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಇದೀಗ ಅಸಹಜ ಸಾವುಗಳು ಈ ಯಾರೆಲ್ಲ ಹೋರಾಟಗಾರರು ಅಂತ ಹೇಳಿ ತಮ್ಮನ್ನು ತಾವು ಕರ್ಕೊಳ್ತಾ ಇದ್ರು, ಅವ್ರು ಆಗ್ರಹಿಸ್ತಾ ಇದ್ದಿದೆ ಈ ಅಸಹಜ ಸಾವುಗಳ ತನಿಖೆ ಮಾಡಬೇಕು ಎಸ್ಐಟಿ ಅಂತ ಹೇಳಿ. ಆ ನಿಟ್ಟಿನಲ್ಲಿ ಎಸ್ಐಟಿ ಮಹತ್ವದ ಹೆಜ್ಜೆಯನ್ನ ಇಟ್ಟಿದೆ ಅನ್ನೋದು ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ. ಹೌದು ಸ್ಮಿತಾ, ಹೋರಾಟಗಾರರು ಆರಂಭದಿಂದಲೂ ಕೂಡ ಏನು ಆಗ್ರಹ ಇದ್ದಂಥದ್ದು ಅವರದ್ದು ಈ ಅಸಹಜ ಸಾವುಗಳ ತನಿಖೆ ಆಗಬೇಕು, ಅದಕ್ಕೆ ಪೂರಕವಾದಂಥ ಒಂದಷ್ಟು ದಾಖಲೆಗಳಿದೆ, ಅದನ್ನು ತನಿಖೆ ಮಾಡಿ ಅನ್ನುವಂಥ ಆಗ್ರಹ ಅವರದಿತ್ತು. ಈಗ ಸದ್ಯಕ್ಕೆ SIT ಆ ಒಂದು ಅಸಹಜ ಸಾವುಗಳೇನಿದೆ ಅದಕ್ಕೆ ಸಂಬಂಧಿಸಿದಂತೆ ಕೂಲಂಕುಷವಾಗಿ ತನಿಖೆ ನಡೆಸ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಲೆಕ್ಕ ಸಿಗದ 38 ಏನು ಶವ ವಿಲೇವಾರಿ ಏನಿದೆ ಅದಕ್ಕೆ ಸಂಬಂಧಿಸಿದಂಥ ಒಂದಷ್ಟು ಏನು ಕೂಲಂಕುಷವಾಗಿ SIT ತನಿಖೆಗೆ ಮುಂದಾಗಿರುವಂಥದ್ದು. ಅಂದರೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯಿಂದ ಅಸಹಜವಾಗಿ ಸಾವನ್ನಪ್ಪಿದಂಥ ಗುರುತು ಸಿಗದಂಥ 38 ಶವಗಳನ್ನು ವಿಲೇವಾರಿ ಮಾಡಲಾಗಿದೆ. ಅದಕ್ಕೆ ಸಂಬಂಧಿಸಿದ ದಾಖಲೆಗಳು ಅಂದರೆ ಸ್ಥಳೀಯ ಪೊಲೀಸ್ ಠಾಣೆ ಅಂದರೆ ಬೆಳ್ತಂಗಡಿ ಆಗಿರ್ಬೋದು ಅಥವಾ ಧರ್ಮಸ್ಥಳ ಆಗಿರ್ಬೋದು, ಅಲ್ಲಿ ಯಾವುದೇ ರೀತಿಯಾದಂಥ ಅದಕ್ಕೆ ಸಂಬಂಧಿಸಿದಂಥ UDR ದಾಖಲಾಗಿಲ್ಲ. ಹೀಗಾಗಿ ಇದರ ವಿಚಾರವಾಗಿ SIT ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಅಂದರೆ SIT ತನಿಖೆ ಆರಂಭದಲ್ಲಿ ಸುಮಾರು 20 ರಿಂದ 30 ವರ್ಷಗಳ ಹಿಂದಿನ ಎಲ್ಲ ದಾಖಲೆಗಳನ್ನು ಸ್ಥಳೀಯವಾದಂಥ ಪಂಚಾಯಿತಿ ಧರ್ಮಸ್ಥಳ ಗ್ರಾಮ ಪಂಚಾಯತಿನಿಂದ ಅದರ ಜೊತೆಗೆ ಬೆಳ್ತಂಗಡಿ ಮತ್ತು ಧರ್ಮಸ್ಥಳ ಪೊಲೀಸ್ ಠಾಣೆಯಿಂದ ತೆಗೆದುಕೊಂಡಿತ್ತು. UDR ಪ್ರಕರಣ ಮತ್ತು ಧರ್ಮಸ್ಥಳ ಗ್ರಾಮ ಪಂಚಾಯತಿನಲ್ಲಿ ಶವ ವಿಲೇವಾರಿ ಮಾಡಿದ್ದನ್ನು ತಾಳೆ ಹಾಕಿತ್ತು. ಆದರೆ ಒಟ್ಟು 38 ಏನು ಶವಗಳನ್ನು ಹೂಳಲಾಗಿದೆ. ಅದಕ್ಕೆ ಸಂಬಂಧಿಸಿದಂಥ ದಾಖಲೆಗಳು ಏನು ಧರ್ಮಸ್ಥಳ ಗ್ರಾಮ ಪಂಚಾಯತಿನಲ್ಲಿದೆ. ಆದರೆ ಅದಕ್ಕೆ ಸಂಬಂಧಿಸಿದಂಥ UDR ಪ್ರಕರಣ ದಾಖಲು ಆಗಿಲ್ಲ. ಹೀಗಾಗಿ ಅದಕ್ಕೆ ಸಂಬಂಧಿಸಿದಂಥ ಒಂದಷ್ಟು ತನಿಖೆಗಳನ್ನು ಈಗಾಗಲೇ SIT ಮಾಡ್ತಾ ಇರುವಂಥದ್ದು. ಅಂದರೆ ಆ ಬೆಳ್ತಂಗಡಿ ಮತ್ತು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಅದಕ್ಕೆ ಸಂಬಂಧಿಸಿದಂಥ ದಾಖಲೆಗಳು ನಾಶ ಆಗಿರ್ಬೋದು, ಜೊತೆಗೆ ಅದು UDR ಪ್ರಕರಣ ಆಗದೇ ಇರಬಹುದು. ಹೀಗಾಗಿ ಅದರ ವಿಚಾರವಾಗಿ SIT ಸದ್ಯ ಕೂಲಂಕುಷವಾಗಿ ತನಿಖೆಗೆ ಇಳಿದಿರುವಂಥದ್ದು. ಸ್ಮಿತಾ, ಧನ್ಯವಾದ ದಿನೇಶ್ ಮಾಹಿತಿಗಾಗಿ. ಮೂವತ್ತೆಂಟು ಅಸಹಜ ಸಾವುಗಳ ತನಿಖೆಗೆ ಇದೀಗ SIT ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ 38 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ದಾಖಲೆಗಳಿದೆಯಾ ಇಲ್ವಾ ಅನ್ನೋದರ ಪರಿಶೀಲನೆಯನ್ನ SIT ಅಧಿಕಾರಿಗಳು ಮಾಡ್ತಿದ್ದಾರೆ. ಧರ್ಮಸ್ಥಳ ಷಡ್ಯಂತರ ಪ್ರಕರಣ ಅದರಲ್ಲೂ ಧರ್ಮಸ್ಥಳದಲ್ಲಿ ಸಂಭವಿಸಿದೆ ಎನ್ನಲಾಗ್ತಾ ಇರುವ ಅಸಹಜ ಸಾವುಗಳ ಆರೋಪ ಪ್ರಕರಣ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ಒಂದು ಮಹತ್ವದ ಹೆಜ್ಜೆಯನ್ನ ಇಟ್ಟಿದೆ. ಧರ್ಮಸ್ಥಳದಲ್ಲಿ ಶವಾಹುತ ಕೇಸ್ನ ತನಿಖೆ ಮತ್ತಷ್ಟು ಚುರುಕಾಗಿದೆ. 38 ಅಸಹಜ ಸಾವುಗಳ ತನಿಖೆಗೆ ಇಳಿದಿದೆ SIT ಟೀಮ್. ಧರ್ಮಸ್ಥಳ ಪಂಚಾಯತ್ ವಿಲೇವಾರಿ ಮಾಡಿದ 38 ಶವಗಳು ಗುರುತು ಪತ್ತೆಯಾಗದ ಹಿನ್ನೆಲೆಯಲ್ಲಿ ಈ ಪ್ರಕರಣದ ತನಿಖೆಯನ್ನ ಮಾಡಲಿಕ್ಕೆ ಮುಂದಾಗ್ತಾ ಇದೆ SIT. ಬೆಳ್ತಂಗಡಿ ಧರ್ಮಸ್ಥಳ ಠಾಣೆಯಲ್ಲಿ ಈ UDRನ ಡೀಟೇಲ್ಸ್ ಲಭ್ಯವಾಗ್ತಾ ಇಲ್ಲ ಅನ್ನೋ ಮಾಹಿತಿ ಇದೆ. 3 ದಶಕಗಳಲ್ಲಿ ವಿಲೇವಾರಿ ಮಾಡಿದ್ದ ಶವಗಳ ಮಾಹಿತಿಯನ್ನ ಸಂಗ್ರಹಿಸೋ ಕಾರ್ಯಕ್ಕೆ ಮುಂದಾಗಿದೆ SIT. ಮತ್ತಷ್ಟು ಮಾಹಿತಿಯೊಂದಿಗೆ ನನ್ನ ಕಲೀಗ್ ದಿನೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಇದೀಗ ಅಸಹಜ ಸಾವುಗಳು ಈ ಯಾರೆಲ್ಲ ಹೋರಾಟಗಾರರು ಅಂತ ಹೇಳಿ ತಮ್ಮನ್ನು ತಾವು ಕರ್ಕೊಳ್ತಾ ಇದ್ರು, ಅವ್ರು ಆಗ್ರಹಿಸ್ತಾ ಇದ್ದಿದೆ ಈ ಅಸಹಜ ಸಾವುಗಳ ತನಿಖೆ ಮಾಡಬೇಕು SIT ಅಂತ ಹೇಳಿ.
ಆ ನಿಟ್ಟಿನಲ್ಲಿ ಎಸ್ಐಟಿ ಮಹತ್ವದ ಹೆಜ್ಜೆಯನ್ನ ಇಟ್ಟಿದೆ ಅನ್ನೋದು ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ. ಹೌದು ಸ್ಮಿತಾ, ಹೋರಾಟಗಾರರು ಆರಂಭದಿಂದಲೂ ಕೂಡ ಏನು ಆಗ್ರಹ ಇದ್ದಂಥದ್ದು ಅವರದ್ದು ಈ ಅಸಹಜ ಸಾವುಗಳ ತನಿಖೆ ಆಗಬೇಕು, ಅದಕ್ಕೆ ಪೂರಕವಾದಂಥ ಒಂದಷ್ಟು ದಾಖಲೆಗಳಿದೆ, ಅದನ್ನು ತನಿಖೆ ಮಾಡಿ ಅನ್ನುವಂಥ ಆಗ್ರಹ ಅವರದಿತ್ತು. ಈಗ ಸದ್ಯಕ್ಕೆ SIT ಆ ಒಂದು ಅಸಹಜ ಸಾವುಗಳೇನಿದೆ ಅದಕ್ಕೆ ಸಂಬಂಧಿಸಿದಂತೆ ಕೂಲಂಕುಷವಾಗಿ ತನಿಖೆ ನಡೆಸ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಲೆಕ್ಕ ಸಿಗದ 38 ಏನು ಶವ ಇಲೆವಾರಿ ಏನಿದೆ ಅದಕ್ಕೆ ಸಂಬಂಧಿಸಿದಂಥ ಒಂದಷ್ಟು ಏನು ಕೂಲಂಕುಷವಾಗಿ SIT ತನಿಖೆಗೆ ಮುಂದಾಗಿರುವಂಥದ್ದು. ಅಂದರೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯಿಂದ ಅಸಹಜವಾಗಿ ಸಾವನ್ನಪ್ಪಿದಂಥ ಗುರುತು ಸಿಗದಂಥ 38 ಶವಗಳನ್ನು ವಿಲೇವಾರಿ ಮಾಡಲಾಗಿದೆ. ಅದಕ್ಕೆ ಸಂಬಂಧಿಸಿದ ದಾಖಲೆಗಳು ಅಂದರೆ ಸ್ಥಳೀಯ ಪೊಲೀಸ್ ಠಾಣೆ ಅಂದರೆ ಬೆಳ್ತಂಗಡಿ ಆಗಿರ್ಬೋದು ಅಥವಾ ಧರ್ಮಸ್ಥಳ ಆಗಿರ್ಬೋದು, ಅಲ್ಲಿ ಯಾವುದೇ ರೀತಿಯಾದಂಥ ಅದಕ್ಕೆ ಸಂಬಂಧಿಸಿದಂಥ UDR ದಾಖಲಾಗಿಲ್ಲ. ಹೀಗಾಗಿ ಇದರ ವಿಚಾರವಾಗಿ SIT ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಅಂದರೆ SIT ತನಿಖೆ ಆರಂಭದಲ್ಲಿ ಸುಮಾರು 20 ರಿಂದ 30 ವರ್ಷಗಳ ಹಿಂದಿನ ಎಲ್ಲ ದಾಖಲೆಗಳನ್ನು ಸ್ಥಳೀಯವಾದಂಥ ಪಂಚಾಯಿತಿ ಧರ್ಮಸ್ಥಳ ಗ್ರಾಮ ಪಂಚಾಯತಿನಿಂದ ಅದರ ಜೊತೆಗೆ ಬೆಳ್ತಂಗಡಿ ಮತ್ತು ಧರ್ಮಸ್ಥಳ ಪೊಲೀಸ್ ಠಾಣೆಯಿಂದ ತೆಗೆದುಕೊಂಡಿತ್ತು. UDR ಪ್ರಕರಣ ಮತ್ತು ಧರ್ಮಸ್ಥಳ ಗ್ರಾಮ ಪಂಚಾಯತಿನಲ್ಲಿ ಶವ ವಿಲೇವಾರಿ ಮಾಡಿದ್ದನ್ನು ತಾಳೆ ಹಾಕಿತ್ತು. ಆದರೆ ಒಟ್ಟು 38 ಏನು ಶವಗಳನ್ನು ಹೂಳಲಾಗಿದೆ. ಅದಕ್ಕೆ ಸಂಬಂಧಿಸಿದಂಥ ದಾಖಲೆಗಳು ಏನು ಧರ್ಮಸ್ಥಳ ಗ್ರಾಮ ಪಂಚಾಯತಿನಲ್ಲಿ ಇದೆ. ಆದರೆ ಅದಕ್ಕೆ ಸಂಬಂಧಿಸಿದಂಥ UDR ಪ್ರಕರಣ ದಾಖಲು ಆಗಿಲ್ಲ. ಹೀಗಾಗಿ ಅದಕ್ಕೆ ಸಂಬಂಧಿಸಿದಂಥ ಒಂದಷ್ಟು ತನಿಖೆಗಳನ್ನು ಈಗಾಗಲೇ SIT ಮಾಡ್ತಾ ಇರುವಂಥದ್ದು. ಅಂದರೆ ಆ ಬೆಳ್ತಂಗಡಿ ಮತ್ತು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಅದಕ್ಕೆ ಸಂಬಂಧಿಸಿದಂಥ ದಾಖಲೆಗಳು ನಾಶ ಆಗಿರ್ಬೋದು, ಜೊತೆಗೆ ಅದು UDR ಪ್ರಕರಣ ಆಗದೇ ಇರಬಹುದು. ಹೀಗಾಗಿ ಅದರ ವಿಚಾರವಾಗಿ SIT ಸದ್ಯ ಕೂಲಂಕುಷವಾಗಿ ತನಿಖೆಗೆ ಇಳಿದಿರುವಂಥದ್ದು. ಸ್ಮಿತಾ, ಧನ್ಯವಾದ ದಿನೇಶ್ ಮಾಹಿತಿಗಾಗಿ. ಮೂವತ್ತೆಂಟು ಅಸಹಜ ಸಾವುಗಳ ತನಿಖೆಗೆ ಇದೀಗ SIT ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ 38 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ದಾಖಲೆಗಳಿದೆಯಾ ಇಲ್ವಾ ಅನ್ನೋದರ ಪರಿಶೀಲನೆಯನ್ನ SIT ಅಧಿಕಾರಿಗಳು ಮಾಡ್ತಿದ್ದಾರೆ. ಧರ್ಮಸ್ಥಳ ಷಡ್ಯಂತರ ಪ್ರಕರಣ, ಅದರಲ್ಲೂ ಧರ್ಮಸ್ಥಳದಲ್ಲಿ ಸಂಭವಿಸಿದೆ ಎನ್ನಲಾಗ್ತಾ ಇರುವ ಅಸಹಜ ಸಾವುಗಳ ಆರೋಪ ಪ್ರಕರಣ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ಒಂದು ಮಹತ್ವದ ಹೆಜ್ಜೆಯನ್ನ ಇಟ್ಟಿದೆ. ಧರ್ಮಸ್ಥಳದಲ್ಲಿ ಶವಾಹುತ ಕೇಸ್ನ ತನಿಖೆ ಮತ್ತಷ್ಟು ಚುರುಕಾಗಿದೆ. 38 ಅಸಹಜ ಸಾವುಗಳ ತನಿಖೆಗೆ ಇಳಿದಿದೆ SIT ಟೀಮ್. ಧರ್ಮಸ್ಥಳ ಪಂಚಾಯತ್ ವಿಲೇವಾರಿ ಮಾಡಿದ 38 ಶವಗಳು ಗುರುತು ಪತ್ತೆಯಾಗದ ಹಿನ್ನೆಲೆಯಲ್ಲಿ ಈ ಪ್ರಕರಣದ ತನಿಖೆಯನ್ನ ಮಾಡ್ಲಿಕ್ಕೆ ಮುಂದಾಗ್ತಾ ಇದೆ SIT. ಬೆಳ್ತಂಗಡಿ ಧರ್ಮಸ್ಥಳ ಠಾಣೆಯಲ್ಲಿ ಈ UDRನ ಡೀಟೇಲ್ಸ್ ಲಭ್ಯವಾಗ್ತಾ ಇಲ್ಲ ಅನ್ನೋ ಮಾಹಿತಿ ಇದೆ. 3 ದಶಕಗಳಲ್ಲಿ ವಿಲೇವಾರಿ ಮಾಡಿದ್ದ ಶವಗಳ ಮಾಹಿತಿಯನ್ನ ಸಂಗ್ರಹಿಸೋ ಕಾರ್ಯಕ್ಕೆ ಮುಂದಾಗಿದೆ SIT. ಮತ್ತಷ್ಟು ಮಾಹಿತಿಯೊಂದಿಗೆ ನನ್ನ ಕಲೀಗ್ ದಿನೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಇದೀಗ ಅಸಹಜ ಸಾವುಗಳು ಈ ಯಾರೆಲ್ಲ ಹೋರಾಟಗಾರರು ಅಂತ ಹೇಳಿ ತಮ್ಮನ್ನು ತಾವು ಕರ್ಕೊಳ್ತಾ ಇದ್ರು, ಅವ್ರು ಆಗ್ರಹಿಸ್ತಾ ಇದ್ದಿದೆ ಈ ಅಸಹಜ ಸಾವುಗಳ ತನಿಖೆ ಮಾಡಬೇಕು SIT ಅಂತ ಹೇಳಿ. ಆ ನಿಟ್ಟಿನಲ್ಲಿ SIT ಮಹತ್ವದ ಹೆಜ್ಜೆಯನ್ನ ಇಟ್ಟಿದೆ ಅನ್ನೋದು ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ. ಹೌದು ಸ್ಮಿತಾ, ಹೋರಾಟಗಾರರು ಆರಂಭದಿಂದಲೂ ಕೂಡ ಏನು ಆಗ್ರಹ ಇದ್ದಂಥದ್ದು ಅವರದ್ದು ಈ ಅಸಹಜ ಸಾವುಗಳ ತನಿಖೆ ಆಗಬೇಕು, ಅದಕ್ಕೆ ಪೂರಕವಾದಂಥ ಒಂದಷ್ಟು ದಾಖಲೆಗಳಿದೆ, ಅದನ್ನು ತನಿಖೆ ಮಾಡಿ ಅನ್ನುವಂಥ ಆಗ್ರಹ ಅವರದಿತ್ತು. ಈಗ ಸದ್ಯಕ್ಕೆ SIT ಆ ಒಂದು ಅಸಹಜ ಸಾವುಗಳೇನಿದೆ ಅದಕ್ಕೆ ಸಂಬಂಧಿಸಿದಂತೆ ಕೂಲಂಕುಷವಾಗಿ ತನಿಖೆ ನಡೆಸ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಲೆಕ್ಕ ಸಿಗದ 38 ಏನು ಶವ ಇಲೆವಾರಿ ಏನಿದೆ ಅದಕ್ಕೆ ಸಂಬಂಧಿಸಿದಂಥ ಒಂದಷ್ಟು ಏನು ಕೂಲಂಕುಷವಾಗಿ SIT ತನಿಖೆಗೆ ಮುಂದಾಗಿರುವಂಥದ್ದು. ಅಂದರೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯಿಂದ ಅಸಹಜವಾಗಿ ಸಾವನ್ನಪ್ಪಿದಂಥ ಗುರುತು ಸಿಗದಂಥ 38 ಶವಗಳನ್ನು ವಿಲೇವಾರಿ ಮಾಡಲಾಗಿದೆ. ಅದಕ್ಕೆ ಸಂಬಂಧಿಸಿದ ದಾಖಲೆಗಳು ಅಂದರೆ ಸ್ಥಳೀಯ ಪೊಲೀಸ್ ಠಾಣೆ ಅಂದರೆ ಬೆಳ್ತಂಗಡಿ ಆಗಿರ್ಬೋದು ಅಥವಾ ಧರ್ಮಸ್ಥಳ ಆಗಿರ್ಬೋದು, ಅಲ್ಲಿ ಯಾವುದೇ ರೀತಿಯಾದಂಥ ಅದಕ್ಕೆ ಸಂಬಂಧಿಸಿದಂಥ UDR ದಾಖಲಾಗಿಲ್ಲ. ಹೀಗಾಗಿ ಇದರ ವಿಚಾರವಾಗಿ SIT ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಅಂದರೆ SIT ತನಿಖೆ ಆರಂಭದಲ್ಲಿ ಸುಮಾರು 20 ರಿಂದ 30 ವರ್ಷಗಳ ಹಿಂದಿನ ಎಲ್ಲ
ದಾಖಲೆಗಳನ್ನ ಸ್ಥಳೀಯವಾದಂತಹ ಪಂಚಾಯಿತಿ ಧರ್ಮಸ್ಥಳ ಗ್ರಾಮ ಪಂಚಾಯತಿನಿಂದ, ಅದರ ಜೊತೆಗೆ ಬೆಳ್ತಂಗಡಿ ಮತ್ತು ಧರ್ಮಸ್ಥಳ ಪೊಲೀಸ್ ಠಾಣೆಯಿಂದ ತೆಗೆದುಕೊಂಡಿತ್ತು. UDR ಪ್ರಕರಣ ಮತ್ತು ಧರ್ಮಸ್ಥಳ ಗ್ರಾಮ ಪಂಚಾಯತಿನಲ್ಲಿ ಶವ ವಿಲೇವಾರಿ ಮಾಡಿದ್ದನ್ನು ತಾಳೆ ಹಾಕಿತ್ತು. ಆದರೆ ಒಟ್ಟು 38 ಏನು ಶವಗಳನ್ನು ಹೂಳಲಾಗಿದೆ. ಅದಕ್ಕೆ ಸಂಬಂಧಿಸಿದಂಥ ದಾಖಲೆಗಳು ಧರ್ಮಸ್ಥಳ ಗ್ರಾಮ ಪಂಚಾಯತಿನಲ್ಲಿ ಇದೆ. ಆದರೆ ಅದಕ್ಕೆ ಸಂಬಂಧಿಸಿದಂಥ UDR ಪ್ರಕರಣ ದಾಖಲು ಆಗಿಲ್ಲ. ಹೀಗಾಗಿ ಅದಕ್ಕೆ ಸಂಬಂಧಿಸಿದಂಥ ಒಂದಷ್ಟು ತನಿಖೆಗಳನ್ನು ಈಗಾಗಲೇ SIT ಮಾಡ್ತಾ ಇರುವಂಥದ್ದು. ಅಂದರೆ ಆ ಬೆಳ್ತಂಗಡಿ ಮತ್ತು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಅದಕ್ಕೆ ಸಂಬಂಧಿಸಿದಂಥ ದಾಖಲೆಗಳು ನಾಶ ಆಗಿರ್ಬೋದು, ಜೊತೆಗೆ ಅದು UDR ಪ್ರಕರಣ ಆಗದೇ ಇರಬಹುದು. ಹೀಗಾಗಿ ಅದರ ವಿಚಾರವಾಗಿ SIT ಸದ್ಯ ಕೂಲಂಕುಷವಾಗಿ ತನಿಖೆಗೆ ಇಳಿದಿರುವಂಥದ್ದು. ಸ್ಮಿತಾ, ಧನ್ಯವಾದ ದಿನೇಶ್ ಮಾಹಿತಿಗಾಗಿ. ಮೂವತ್ತೆಂಟು ಅಸಹಜ ಸಾವುಗಳ ತನಿಖೆಗೆ ಇದೀಗ SIT ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ 38 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ದಾಖಲೆಗಳಿದೆಯಾ ಇಲ್ವಾ ಅನ್ನೋದರ ಪರಿಶೀಲನೆಯನ್ನ SIT ಅಧಿಕಾರಿಗಳು ಮಾಡ್ತಿದ್ದಾರೆ.